ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾಕೆ ಈ ಥರ ಬಂದಿದ್ದಾಳೆ ಅಂತ ಅಂದ್ಕೋಬೇಡಿ. ಇದು ರಾತ್ರಿ ಲಾಗ್ ಆಗಿರುತ್ತೆ ನೋಡಿ. ಇನ್ನೂ ಡೆಕೋರೇಷನ್ ಎಲ್ಲ ನಡೆದಿದೆ, ಪ್ರಿಪ್ರೇಷನು, ಹಂಗಾಗಿ ತೋರಿಸ್ತಿದ್ದೀನಿ. ನೆಕ್ಸ್ಟು ಸನಿ ನೋ ನೋಡಿ. ನಿನ್ನ ಫೋನಾಗ ಇಟ್ಕೋಬೇಡ, ನನ್ನ ಫೋನಿಗೆ ಇಟ್ಕೋ, ಚಾರ್ಜ್ ಐತೆ ನೋಡು. ಅರ್ಧ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ. ಸನಿ ಇಡಬೇಡ, ನಾನು ಹೇಳಿರ್ತೀನಿ ನಿನಗ. ನೋಡಿ ಎಲ್ಲ ಮಾಡಬೇಕು, ಇನ್ನು ಹಂಗೆ ಇದೆ. ಅಷ್ಟು ಜೂಮ್ ಹೋಗುತ್ತದೆ, ಅದನ್ನ ಯಾಕೆ ಇದು ತೊಗೊಂಡು ಮಾಡ್ತೀವಿ, ಕೈಯಾಗ ಹಿಡ್ಕೊಂಡು ತೊಗೊಂಡು ಮಾಡ್ಬೇಕು. ಅದು ಎದಕ್ಕೆ ಯೂಸ್ ಮಾಡ್ಬೇಕು, ಅದಕ್ಕೆ ಯೂಸ್ ಮಾಡ್ಬೇಕು. ಇಲ್ಲೇ 2 ಲಾಗ್ ನಡೆದಾವ ನೋಡ್ರಿ. ಸನ್ನಿ ನೋ ಆಮೇಲೆ ಮತ್ತೆ ಗದ್ಲೆ ಮಾಡಿ ಪಾಪ ನೀನು ಸುಮ್ಕುತ್ಕೋ ಕೊಡಿಲ್ಕಂದ. ವರಮಹಾಲಕ್ಷ್ಮಿ ಶಾಪಿಂಗ್ನ ಇಲ್ಲೆಲ್ಲ ತಂದು ಇಟ್ಬಿಟ್ಟಿದ್ದೀವಿ. ಯಾಕಂದರೆ ಈ ಕಡೆ ರೂಮಲ್ಲಿ ಫುಲ್ ಅದಿರೋದ್ರಿಂದ ಈ ಕಡೆನೇ ಎಲ್ಲ ತಂದು ಇಟ್ಕೊಂಡು ಬಿಟ್ಟಿದ್ದೀವಿ. ಸದ್ಯಕ್ಕಂತೂ ಹೂ ಆಗಿರ್ಬೋದು, ಹಣ್ಣು, ತರಕಾರಿ ಪ್ರತಿಯೊಂದೂ ನಾವು ಹೊಸ್ದಾಗೆ ಖರೀದಿ ಮಾಡಿರೋದು, ಯಾವುದು ಇರೋದು ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ನಡೀತಾ ಇದೆ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ. ಇಲ್ಲಿ ನಮ್ಮ ಸನಿಯವರು ಡೆಕೋರೇಷನಿಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಯಾವ ರೀತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಾಡಬೇಕು ನಿಧಾನಕ್ಕೆ, ಬನ್ನಿ. ಆ್ಯಂಡು ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದೆ ನೋಡಿ. ಸ್ನಾನ ಮಾಡಿಸ್ಕೊಂಡು ಬಂದ ತಕ್ಷಣವೇ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕಲ್ವ. ನಾನು ಒಂದು 10:30 ಸ್ಟಾರ್ಟ್ ಮಾಡ್ಕೊಂಡದ್ದು ಡೆಕೋರೇಷನ್ ಮಾಡೋಕ್ಕೆ ಆ್ಯಂಡು ಎಲ್ಲ ಪ್ರಿಪ್ರೇಷನ್ ಮಾಡೋಕ್ಕೆ. ಯಾಕಂದರೆ ಇವಾಗ ಕಳಶ ತಂಬಿಗೆ ಎಲ್ಲ ಕೂಡೋಷ್ಟಿಗೆ ಒಂದು ಸ್ವಲ್ಪ ಶುಕ್ರವಾರಕ್ಕೆ ಬೆಳ್ಳಿ 12 ಗಂಟೆ ಎಲ್ಲ ಆಗಲಿ ಅಂದ್ಬಿಟ್ಟು, ನೆಕ್ಸ್ಟ್ ಡೇನೇ ಎಲ್ಲ ಅಂದ್ರೆ ಆಗಲ್ಲ ಅಂದ್ಬಿಟ್ಟು ಹಿಂದಿನ ದಿನವೇ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ. ಇನ್ನು ಅವತ್ತು ವರಮಹಾಲಕ್ಷ್ಮಿ ಆದಿದ್ದರಿಂದ ಎಲ್ಲ ಮನೆಯಲ್ಲೂ ಮಕ್ಕಳು ರಾತ್ರಿ ಎದ್ದಿರ್ತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ. ಮಲ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಸನ್ನಿ. ಪರವಾಗಿಲ್ಲ, ಅವ್ನು ಕರ್ಕೊಂಡೇ ಮಾಡ್ಕೊಳ್ಳೋಣ ಕೆಲಸ ಎಲ್ಲ ಅಂದ್ಬಿಟ್ಟು ಹಾಗೇ ಮಾಡ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ನಾನು ಯಾವ ಥರ ಸ್ಯಾರಿ ಉಡಿಸ್ತೀನಿ ಅಂದರೆ ನೋಡಿ, ಈ ಥರ ಒಂದು ಕೆಳಗಡೆ ಓಮ್ ಅಂತೇಳಿ ಅಕ್ಕಿ ಬರೆದು ಅದ್ರ ಮೇಲೆ ಒಂದು ಡಬ್ಬ ಇಡ್ತೀನಿ, ಒಂದು ಪ್ಲಾಸ್ಟಿಕ್ ಡಬ್ಬ. ಅದ್ರ ಮೇಲೆ ಕೂಡ ನಾನು ಅದ್ರೊಳಗಡೆ ಕೂಡ ನಾನು ಅಕ್ಕಿ ಹಾಕಿರ್ತೀನಿ. ಈ ಥರ ನಾನು ಒಂದು ತುಂಬಿದ್ದು ಏನಪ್ಪ ಅಂದರೆ ಕಳಸಿನ ಇಟ್ಟು ಆ ತುಂಬಿದ ನೀರನ್ನ ಹಾಕಿರ್ತೀನಿ, ನೀರನ್ನ ಎಲ್ಲನೂ ಹಾಕಿರ್ತೀನಿ. ಹಾಕಿ ಈ ಥರ ನಾನು ಇಟ್ಟು ಸ್ಯಾರಿನ ಉಡಿಸ್ತೀನಿ ನೋಡಿ. ಚೆನ್ನಾಗಿ ಶೇಪ್ ಬರುತ್ತೆ, ನೀಟಾಗಿ. ಏನಪ್ಪ ಅಂದರೆ ಲಕ್ಷ್ಮಿ ಚೆನ್ನಾಗಿ ಕಾಣಿಸುತ್ತಾಳೆ ಈ ಥರ ಇಟ್ಟು ಉಡಿಸಿದ್ರೆ. ನಾನು ಆ ಕಾಯಿಗೆ ಕಳಸಿಗೆ ನಾನು ಏನೇನು ಹಾಕ್ತಾಯಿದ್ದೀನಿ ನೋಡಿ. ಅರಿಶಿನ, ಕುಂಕುಮ ಆ್ಯಂಡ್ 1 ರೂಪಾಯಿ ಆಗಿರ್ಬೋದು, ಅಥವಾ ಇಲ್ಲಾಂದರೆ ನಿಮ್ಮ ಹತ್ರ ಎಷ್ಟು ಒಂದು 10 ರೂಪಾಯಿದು ನಾಣ್ಯ ಆಗಿರ್ಬೋದು ಹಾಕಿ, ಅದಕ್ಕೆ ನಾನು ಹೂವು ಹಾಕಿ ಈ ಥರ ಇಷ್ಟೆಲ್ಲ ಹಾಕಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಈ ಕಳಸಿಗೆ ಹಾಕಿ ಇಡೋದ್ರಿಂದ ಏನೋ ಗೊತ್ತಿಲ್ಲ, ಇಡಬೇಕು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಏನಪ್ಪ ಅಂದರೆ ಈ ಕಳಸಿಗೆ ನಾನು ನೀರಿಗೆ ಒಂದು 10 ರೂಪೀಸ್ ಕಾಯಿನ್ ಹಾಕಿದ್ದೀನಿ. ಅರಿಶಿನ ಆ್ಯಂಡ್ ಕುಂಕುಮ, ಹೂವು ಮತ್ತು ಇಷ್ಟು ಹಾಕಿ ಏನು ಮಾಡ್ತೀನಿ, ನೆಕ್ಸ್ಟ್ ನಾನು ಎಲೆ ಇಟ್ಕೊತೀನಿ. ನೋಡೋಣ, ಈ ಸೀರೆ ಉಡಿಸ್ಲೇ ಆ ಸೀರೆ ಉಡಿಸ್ಲೇ ಗೊತ್ತಾಗಲ್ಲ.
ಇನ್ನೊಂದು ತಂಬ. ನೋಡಿ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರನಂತೆ 2 ಸ್ಯಾರಿ ತೊಗೊಂಡಿದ್ದೆ. ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಆ ಸ್ಯಾರಿ ಹಾಕ್ಲಾ ಈ ಸ್ಯಾರಿ ಹಾಕ್ಲಾ ಅಂತ ಅಂದ್ಬಿಟ್ಟು. ಅದು ಇನ್ನೂ ಚೆನ್ನಾಗಿರೋ ಸ್ಯಾರಿ, ಬಟ್ ನನಗೆ ಬೇಡ, ಕಾಯಿ ಅದು ಎಲ್ಲ ಒಡೆದಾಗ ನೀರೆಲ್ಲ ಚಿಮ್ಮುತ್ತೆ. ಇನ್ನು ವರಮಹಾಲಕ್ಷ್ಮಿ ಪೂಜೆಗೋಸ್ಕರ ಅಂತ ತಂದಿರೋದೇ ಇದು ಸ್ಯಾರಿ ನಾನು. ಹಾಗಾಗಿ ಹಾಕೋಣ ಇದನ್ನೇ ಅಂದ್ಬಿಟ್ಟು ಒಟ್ಟಲ್ಲಿ ಕನ್ಫ್ಯೂಸ್ ಆಗ್ತಾಯಿತ್ತು. ಅದಕ್ಕೆ ಹೇಳೋದು, ನಮ್ಗೆ ಚಾಯ್ಸಿಂಗ್ ಕೊಡಬಾರ್ದು. ಚಾಯ್ಸಿಂಗ್ ಕೊಟ್ಟರೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀವಿ ನಾವು ಹೆಣ್ಮಕ್ಳು. ನನ್ನ ಹತ್ರನೂ ಚಾಯ್ಸಿಂಗ್ ಇತ್ತು. ಆ ಚಾಯ್ಸಿಂಗ್ ಮಾಡಿಸೋಷ್ಟಿಗೆ ನಾನು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಹಾಫ್ ಆನ್ ಅವರೇ ಅಂದ್ಕೊಳ್ಳಿ ಕಳ್ಕೊಂಡ್ಬಿಟ್ಟೆ. ಈ ಸ್ಯಾರಿ ಹಾಕ್ಲಾ ಆ ಸ್ಯಾರಿ ಹಾಕ್ಲಾ ಅನ್ನೋಷ್ಟರಲ್ಲೇ ಟೈಮ್ ಹೋಗ್ಬಿಡ್ತು ಒಂದು ಸ್ವಲ್ಪ ಹೊತ್ತು. ಫೈನಲ್ ಆಗಿ ಅದೇ ಹೇಳ್ತಾರಲ್ಲ, ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಚಾಯ್ಸಿಂಗ್ ಕೊಡಬಾರ್ದು ಅಂದ್ಬಿಟ್ಟು. ಏನೇ ಇರಲಿ 2 ಬಂದ್ವಾ, ಅದನ್ನು ನಾವು ಚಾಯ್ಸಿಂಗ್ ಮಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ. ಫೈನಲ್ ಆಗಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದೇ ಸ್ಯಾರಿನೇ ಹಾಕಿ ಏನಪ್ಪ ಅಂತಂದರೆ ಇಲ್ಲಿ ತಂಬಿಗೆನ ಕೂಡಿಸಿ ಸ್ಯಾರಿನ ಉಡಿಸ್ತಾ ಇದ್ದೀನಿ ನೋಡಿ. ಸ್ಯಾರಿನ ಡೀಟೇಲಾಗಿ ಯಾವ ಥರ ಉಡಿಸ್ಬೇಕಂತೇಳಿ ನಾನು ತೋರಿಸಿಲ್ಲ, ಸ್ವಲ್ಪ ಮಾತ್ರನೇ ತೋರಿಸಿದ್ದು. ನೋಡೋಣ, ಆದರೆ ನೆಕ್ಸ್ಟ್ ಇಯರ್ ನಾನು ಕ್ಲಿಯರಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಹಬ್ಬ ಅಂದಮೇಲೆ ಇದೇ ಥರ ಅಲ್ವಾ, ಸ್ವಲ್ಪ ಏನಪ್ಪ ಅಂತಂದರೆ ಕನ್ಫ್ಯೂಸ್ ಬೇರೆ ಇರುತ್ತೆ ಆ್ಯಂಡ್ ಬೇರೆ ಕಡೆ ಕೆಲಸ ಇರುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ಕೊಳ್ಳೋದು ಮರ್ತೇ ಹೋಗ್ಬಿಟ್ಟೆ. ಹಾಗಾಗಿ ಅರ್ಧಂಬರ್ಧ ಸ್ಯಾರಿನ ಏನಪ್ಪ ಅಂದರೆ ಉಡಿಸ್ತಾ ಇರೋದನ್ನ ತೋರಿಸ್ತಿದ್ದೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ನಾನೇನು ಸ್ಯಾರಿ ಉಡಿಸಿದ್ನಲ್ವ, ಉಡಿಸಿದ್ದಾದಮೇಲೆ ಕಂಪ್ಲೀಟ್ ಆದಮೇಲೆ ತೋರಿಸ್ತಿರ್ಲಿಲ್ಲ. ಬಟ್ ಅರ್ಧ ಆಗಿದೆ, ಅವಾಗೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿರೋದು ನಾನು. ಪರವಾಗಿಲ್ಲ, ತೋರಿಸೋಣ ಇಷ್ಟ ಆದ್ರೆ ಅಂದ್ಬಿಟ್ಟು. ಏನಪ್ಪ ಅಂದರೆ ಫೈನಲ್ ಆಗೋ ತನಕ ಒಂದು ಲುಕ್ಕು ಕಾಣಿಸಲ್ಲ ಸ್ಯಾರಿದು. ನೋಡ್ತಿರ್ಬೋದು, ನೆಲ್ಗೆ ಆಗಿರ್ಬೋದು, ಅದನ್ನಾಗಿರ್ಬೋದು ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪರ್ಫೆಕ್ಟಾಗಿ ಪರ್ಫೆಕ್ಟಾಗಿ ಆಗೋ ತನಕ ಗೊತ್ತಾಗಲ್ಲ ಒಂದು ಲುಕ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಅದನ್ನೇ ನಾನು ಇಲ್ಲಿ ಉಡಿಸ್ತಾ ಇದ್ದೆ. ಇನ್ನು ಸ್ಯಾರಿ ಸ್ವಲ್ಪ ಕೆಳಗಡೆ ಆಗಿತ್ತು ಅಂತ ಫೀಲ್ ಆಗ್ತಾಯಿತ್ತು ನನಗೆ. ನೋಡೋಣ ಫೈನಲ್ ಆಗಿ ಯಾವ ಥರ ಲುಕ್ ಬರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾನೆ ಇದ್ದೀನಿ. ನಾನು ಜಾಸ್ತಿ ಹೊತ್ತು ಸ್ಯಾರಿನ ಉಡ್ಸೋಕ್ಕೆ ಟೈಮೆಲ್ಲ ತೊಗೊಳಲ್ಲ. ನೋಡಿ, ಸನ್ನಿ ಡಿನ್ನರ್. ನಾನು ಪೇಷಂಟ್ ಅಲ್ಲ, ಮತ್ತು ಪೇಷಂಟ್ ಅನ್ಕೋಬೇಡಿ. ಇದು ಲಕ್ಸುರಿ ಸರ್ವಿಸ್, ಇದು ಲಕ್ಸುರಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಬೆಡ್ಡಲ್ಲಿ ಮೊಬೈಲ್ ಹಚ್ಕೊಂಡು ಊಟಕ್ಕೆ ನೀರು ಕೊಟ್ಟಿದ್ದೀನಿ. ಫೋನ್ ನೋಡ್ಕೊಂತ ಊಟ ಮಾಡ್ತಾ ಇದ್ದಾನೆ. ನೀಟಾಗಿ ಉಂಟು ಪಪ್ಪ, ನೀಟಾಗಿ ಉಣ್ಣು. ನಗ್ಬಾರ್ದು, ಊಟ ಮಾಡೋದ್ರೆ ನಗ್ಬಾರ್ದು. ಫೈನಲ್ ಆಗಿ ಒಂದು ಲುಕ್ ಕ್ರಿಯೇಟ್ ಆಗಿದೆ ನೋಡಿ. ದೇವರಿಗೆ ಮೂರ್ತಿಗೆ ಸ್ಯಾರಿನ ಫುಲ್ ಚೆನ್ನಾಗಿ ಉಡಿಸಿದ್ದೀನಿ. ಇನ್ನು ಎಲ್ಲ ಆಭರಣಗಳೆಲ್ಲ ಇವಾಗೆ ಹಾಕಿ ಇಟ್ಬಿಡ್ತಾ ಇದ್ದೀನಿ ನಾನು. ಹಿಂದಿನ ದಿನ ಏನಪ್ಪ ಅಂತಂದರೆ ಎಲ್ಲನೂ ಹಾಕಿ ಇಟ್ಬಿಡ್ತೀನಿ ನಾನು. ಯಾಕಂದರೆ ಬೆಳಗ್ಗೆನೇ ಅಡುಗೆ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ, ಆಯಿತಾ. ಯಾವುದೇ ರೀತಿ ಮನೆ ಓಪನಿಂಗ್ ಮಾಡ್ತಾ ಇರ್ಬೋದು, ಎಲ್ಲನೂ ಹಿಂದಿನ ದಿನವೇ ಡೆಕೋರೇಷನ್ ಮಾಡಿ ಬೆಳಗ್ಗೆ ಜಸ್ಟ್ ಪೂಜೆ ಮಾಡುವಂಥದ್ದು. ನಾನು ಅದೇ ರೀತಿ ಅಂದ್ಕೊಂಡು ಎಲ್ಲನೂ ನಾನು ಹೀಗೆ ಮಾಡಿ ಇಟ್ಬಿಟ್ಟು, ಯಾಕಂದರೆ ನಾನು ಆಲ್ರೆಡಿ 12 ಗಂಟೆ ದಾಟಿಸ್ಬಿಟ್ಟಿರ್ತೀನಿ ಮಾಡೋಷ್ಟರಲ್ಲಿ. ನಾನು ಸ್ನಾನ ಕೂಡ ಮಾಡಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಎಲ್ಲನೂ ಮಾಡ್ಕೊಂಡು ಬಿಟ್ಟಿರ್ತೀನಿ ನೋಡಿ. ನಾನು ಅದೇ ಡಾಬಾನ ಕಟ್ತಾ ಇದ್ದೆ. ಚೆನ್ನಾಗಿ ಎಲ್ಲನೂ ದೇವರಿಗೆ ಒಂದೊಂದಾಗಿ ಎಲ್ಲನೂ ಅಲಂಕಾರ ಮಾಡೋದ್ರಲ್ಲಿ ನಮಗೆ ಏನಪ್ಪ ಅಂದರೆ ಒಳಗಡೆ ಒಂದೇನೋ ಖುಷಿ ಇರುತ್ತೆ. ಚೆನ್ನಾಗಿ ಮಾಡಬೇಕು, ದೇವ್ರನ್ನ ಚೆನ್ನಾಗಿ ಕೂಡಿಸ್ಬೇಕು. ವರಮಹಾಲಕ್ಷ್ಮಿಗೆ ನಾವು ಏನಿಲ್ಲ ಅಂದರೆ ಒಂದು ವೀಕ್ಲಿಂದ ಅಟ್ಲೀಸ್ಟ್ ಒಂದು ವೀಕಿಂದನೂ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಏನೋ ಹಿಂದ್ಗಡೆ ಡೆಕೋರೇಷನ್ ಮಾಡೋರು ಕೂಡ ಹಿಂದ್ಗಡೆ ಡೆಕೋರೇಷನ್ಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸೋದಾಗಿರ್ಬೋದು. ಏನೋ ಒಂದು ಖುಷಿ ನಮ್ಮ ಹೆಣ್ಮಕ್ಳಿಗೆ. ಶ್ರಾವಣ ಬಂತು ಅಂದ ತಕ್ಷಣವೇ ನಮಗೆ ನೆನಪಾಗೋದಂದರೆ ವರಮಹಾಲಕ್ಷ್ಮಿ ಹಬ್ಬ ನೋಡಿ. ಹಾಗಾಗಿ ಹೆಣ್ಮಕ್ಳಿಗೆ ಒಂಥರ ತುಂಬ ಅಂದರೆ ತುಂಬಾ ಖುಷಿಯಾಗಿರುತ್ತೆ. ನೋಡ್ತಿರ್ಬೋದು, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಕೂಡ ನೋಡ್ತಿರ್ಬೋದು. ಅದನ್ನು ಕೂಡ ಇನ್ನೂ ಫಿನಿಶಿಂಗ್ ಆಗಿಲ್ಲ, ಆಗ್ತಾಯಿದೆ. ಬಟ್ ಎಲ್ಲನೂ ನೀವು ಕಮೆಂಟ್ ಮಾಡಿ ಆಯಿತಾ, ನಾನು ಯಾವ ಥರ ಪ್ರಿಪ್ರೇಷನ್ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಇನ್ನು ಲಕ್ಷ್ಮಿ ಒಂದು ಲೆವೆಲ್ಗೆ ಚೆನ್ನಾಗಾಯಿತು ನೋಡಿ. ಒಂಥರ ಲಕ್ಷ್ಮಿ ಚಕ್ಲು ಏನಪ್ಪ ಅಂದರೆ
ಮೊಣ್ಕಾಲನ್ನ ಮಡಚ್ಕೊಂಡು ಚಪ್ಪಲಿ ಮಕ್ಕಳು ಹಾಕ್ಕೊಂಡು ಕುಂತ್ಕೊಂಡಿದ್ದಾಳೆ ಅನ್ನೋ ಒಂದು ರೀತಿಗೆ ನಾನು ಏನಪ್ಪ ಅಂದರೆ ಸೀರೆನ ಹಾಕಿದ್ದೀನಿ. ನೋಡ್ತಿರ್ಬೋದು ಯಾವ ಥರ ಲುಕ್ ಬಂದಿದೆ ಅಂದ್ಬಿಟ್ಟು. ನನಗೆ ಈ ಥರ ಫುಲ್ ಸಮಾಧಾನ ಆಗಬೇಕು. ನಾನು ಸ್ಯಾರಿ ಉಡ್ಸಿದ್ದೀನಿ ಅಂತಂದರೆ ಆ ಥರ ಈ ಥರ ನನಗೆ ಉಡ್ಸ್ಲಿಕ್ಕೆ ಇಷ್ಟನೂ ಆಗಲ್ಲ, ನನಗೆ ಬೇಕೋ ಬೇಡ. ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟು ಹಬ್ಬ ಮಾಡ್ತಿದ್ದೀನಿ ಅಂದಾಗ ನನಗೆ ಪರ್ಫೆಕ್ಟ್ನೆಸ್ ಇರಬೇಕು ನಾನು ಯಾವಾಗಲೂ ಅದೇ ರೀತಿಯೇ. ನೋಡ್ತಿರ್ಬೋದು ಒಂದು ಲೆವೆಲ್ಲಿಗೆ ಉಡಿಸಿ ಅಂದ್ರೂ ನನಗೆ ಸಮಾಧಾನ ಆಗ್ತಾಯಿಲ್ಲ. ನೋಡ್ತಿರ್ಬೋದು ನನಗಂತಲ್ಲ ಎಲ್ರಿಗೂ ಅಷ್ಟೇ, ಹೆಣ್ಮಕ್ಳಿಗೆ ನಮ್ಮದು ಒಂದು ಏನು ನಾವು ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ಆ ಥರ ಬರೋ ತನಕ ನಮ್ಮ ಹೆಣ್ಮಕ್ಳಿಗೆ ಸಮಾಧಾನನೇ ಆಗಲ್ಲ. ನನಗೂ ಕೂಡ ದೇವಿಗೆ ಸ್ಯಾರಿ ಉಡ್ಸೋ ಮ್ಯಾಟ್ರಲ್ಲಾಗಿರ್ಬೋದು, ಯಾವುದೇ ಒಂದು ಪೂಜೆ ಮಾಡಲಾಗಿರ್ಬೋದು, ಪರ್ಫೆಕ್ಟ್ನೆಸ್ ಅನ್ನೋದೊಂದು ನನಗೆ ತುಂಬಾ ಇಷ್ಟ. ಅದು ನನಗೆ ನೋಡ್ತಿರ್ಬೋದು ಒಂದು ರೀತಿ ಚೆನ್ನಾಗಿ ಪರ್ಫೆಕ್ಟ್ ಬಂದಿತ್ತು. 80% ಬಂದಿತ್ತು, ಇನ್ನೂ ಫುಲ್ ಬಂದಿರಲಿಲ್ಲ, ಅಂದರೂ ಬಿಡ್ತಾ ಇರಲಿಲ್ಲ ನಾನು. ಇವಾಗ ನೋಡಿ ಪರ್ಫೆಕ್ಟ್ನೆಸ್ ಆಯ್ತಲ್ವ. ನನ್ನದು ಸ್ವಲ್ಪ ನೆಲ್ಗೆನ ಕೆಳಗಡೆ ಮಾಡಿಬಿಟ್ಟಿದೆ. ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ದೇವಿ. ಏನಪ್ಪ ಅಂದರೆ ದೇವಿ ಕುಂತ್ಕೊಂಡಿದ್ದಾಳೆ ಕಾಲು ಮಡಚ್ಕೊಂಡು ಅನ್ನೋ ಒಂದು ಫೀಲ್ ಇದೆ ಅಲ್ವಾ, ಆ ಥರ ಕಾಣಿಸ್ತಾ ಇದ್ದಾಳೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಫೈನಲ್ ಆಗಿ ಖುಷಿ ಆಗೋಯ್ತು ನನಗೆ. ವಾವ್, ಇಷ್ಟು ಕಷ್ಟಪಟ್ಟು ಉಡ್ಸಿದ್ದಕ್ಕೂ ಚೆನ್ನಾಗಿ ಬಂತಲ್ವ ಅಂತೇಳಿ. ಈ ಸ್ಯಾರಿನ ನಾನು ಏನಿಲ್ಲ ಅಂದ್ರೂ 9 ಮಿನಿಟ್ಸಿಂದ ಒಂದು 10 ಮಿನಿಟ್ಸ್ ತನಕ ಮಾತ್ರ ನಾನು ಉಡ್ಸಿರೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನಾನು ಅದನ್ನು ಉಡಿಸಿ ದೂರ ನಿಂತ್ಕೊಂಡು ನೋಡಿರೋದೇ ಜಾಸ್ತಿ ಹೊತ್ತಾಗಿರ್ಬೋದು ಹೊರತು ನಾನು ಸ್ಯಾರಿನ ಉಡ್ಸೋಕ್ಕೆ ಜಾಸ್ತಿ ಟೈಮ್ ತೊಗೊಂಡಿಲ್ಲ. ನೋಡ್ತಿರ್ಬೋದು ಸ್ಯಾರಿ ಯಾವ ಥರ ಕಾಣಿಸ್ತಾ ಇದೆ. ದೇವಿ ಏನಪ್ಪ ಅಂದರೆ ಇವಾಗ ಚಕ್ಳ ಮಕ್ಕಳು ಹಾಕ್ಕೊಂಡು ಕುಂತ್ಕೊಂಡಿದ್ದಾಳೆ ಅನ್ನೋ ಥರ ಲುಕ್ಕಲ್ಲಿದೆ. ನಾನು ಲಾಸ್ಟಲ್ಲಿ ಏನಪ್ಪ ಅಂತಂದರೆ ಹಾರ ಆ್ಯಂಡ್ ಮಾಲೆ ಎಲ್ಲ ಹಾಕಿದಾಗ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಫೈನಲಾಗಿ ನೋಡ್ತಿರ್ಬೋದು. ನೆಕ್ಸ್ಟ್ ಇಯರ್ ಬೇಕಾದರೆ ಕಮೆಂಟ್ ಮಾಡಿ ಯಾವ ಥರ ಉಡಿಸ್ಬೇಕಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ. ನನಗೆ ಈ ಸಲ ಅಷ್ಟೊಂದು ಟೈಮ್ ಸಿಗಲಿಲ್ಲ ಅನ್ನೋಕ್ಕಿಂತ ಮುಂಚೆ ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ನೆನ್ಪು ಬರಲಿಲ್ಲ ಆಯಿತಾ. ಏನೋ ಒಂದು ಸತಾಯಿಸ್ತಿರ್ತಾನೆ, ಆ ಗ್ಯಾಪಲ್ಲಿ ನಾನು ಏನೋ ಒಂದು ಸ್ಯಾರಿ ಹಾಕ್ಬಿಟ್ಟಿರ್ತೀನಿ. ನಮ್ಮ ಹಸ್ಬೆಂಡಿಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ. ಅದೇ ಥರನೇ ಆಗಿದ್ದು ನೋಡಿ ಇಲ್ಲಿ ಕೂಡ. ಫೈನಲಾಗಿ ಸ್ಯಾರಿನ ಉಡಿಸಿ ಒಂದು ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ ಟೈಮ್ನ. ಯಾಕಂದರೆ ಸ್ವಲ್ಪ ಟೈಮ್ ಆಗಲಿ, ಕಳಸ ಎಲ್ಲ ಇಟ್ಬಿಡೋಕೆ ಬರುತ್ತೆ ಅಂದ್ಬಿಟ್ಟು ನಾನು ಟೈಮ್ ವೇಟ್ ಮಾಡ್ತಾ ಇದ್ದೆ. ಬೆಳಗಿನ ಜಾವ ಎದ್ದು ಎಲ್ಲ ಪೂಜೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸರ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ. ಚಾಯ್ಸ್ ಮಾಡ್ತಾ ಇದ್ದೆ ಯಾವ ಥರ ಸರ ಹಾಕ್ಲಿ ಏನಪ್ಪ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಏನಪ್ಪ ಅಂದರೆ ನಾನು ಪ್ರತಿ ವರ್ಷ ಸೇಮ್ ಸರ, ಸೇಮ್ ಡಾಬ ಎಲ್ಲನೂ ಸೇಮ್ ಹಾಕ್ಕೊತ ಬರ್ತೀನಿ. ಏನೋ ಗೊತ್ತಿಲ್ಲ, ಬೇರೆ ತರಿಸಿರ್ತೀನಿ, ಅದು ನನ್ನ ನನ್ನ ಮೈಂಡಿಗೆ ಸೆಟ್ ಆಗಿಬಿಟ್ಟಿದೆ ಅಂತ ಕಾಣಿಸುತ್ತೆ. ಆ ಸರ ಹಾಕಿದ್ದಾಗ, ಆ ಡಾಬ ಹಾಕಿದಾಗ ಮಾತ್ರ ದೇವಿ ಚೆಂದ ಕಾಣೋಕ್ಕೆ ಸ್ಟಾರ್ಟ್ ಆಗ್ತಾಳೆ. ಹಾಗಾಗಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಅದನ್ನೇ ರಿಪೀಟ್ ಮಾಡ್ತೀನಿ. ಸ್ಯಾರಿ ಒಂದು ಬಿಟ್ಟು ಯಾವ ಜ್ಯುವೆಲರ್ಸ್ ಹಾಕಿರ್ತೀನಿ ಅದನ್ನೇ ರಿಪೀಟ್ ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ಇಯರು ಬೇರೆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಮಾತ್ರ ಮತ್ತೆ ಸೇಮ್ ಲಾಸ್ಟ್ ಇಯರ್ ಏನು ಸರ ಆ್ಯಂಡ್ ಡಾಬ ಹಾಕಿದ್ದೀನಿ ಅದನ್ನೇ ಡಾಬ ಚೇಂಜ್ ಮಾಡಿದ್ದೀನಿ, ಸರ ಮಾತ್ರ ಸೇಮ್ ಹಾಕಿದ್ದೀನಿ. ನೋಡ್ತಿರ್ಬೋದು ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ದೇವಿ ಕುಂತ್ಕೊಂಡಿರೋ ಥರನೇ ಕಾಣಿಸ್ತಾ ಇದ್ದಾಳಲ್ವ. ಇನ್ನು ತಾಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ. ತಾಳಿ ಕೂಡ ಹಾಕಿ ಈ ಥರ ದೇವ್ರನ್ನ ಕುಂದ್ರಿಸಿ ನಾವು ಅದೇ ನಮ್ಮ ಕೈಯಾರ ಮಾಡೋದೇನು ಖುಷಿ ಇರುತ್ತಲ್ವ, ಅದು ಆಮೇಲೆ ನಾವು ಟಯರ್ಡ್ ಆಗಿದ್ದೇನೂ ನಮ್ಗೆ ಲೆಕ್ಕಕ್ಕೆ ಬರೋಲ್ಲ. ಬಟ್ ವರ್ಷಕ್ಕೊಮ್ಮೆ ನಮ್ಮ ಮನೇಲಿ ಈ ಥರ ನಾವು ಕಷ್ಟಪಟ್ಟು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೋಬಾರ್ದು. ಕಷ್ಟಪಟ್ರೆ ಮುಂದೆ ಸುಖ ಅಲ್ವಾ. ನನಗೂ ಕೂಡ ತುಂಬಾ ಆಸೆ, ವರ್ಷಕ್ಕೊಂದ್ಸತೆ ನಾನು ನನ್ನ ಮನೇಲಿ ದೇವಿ ಕೂಡಬೇಕು, ದೇವಿನ ಏನಪ್ಪ ಅಂದರೆ ಅಲಂಕಾರ ಮಾಡಬೇಕು. ಒಬ್ಬೊಬ್ಬರು ಹೇಳ್ತಿರ್ತಾರೆ ದೇವಿನ ಅಲಂಕಾರನೇ ಮಾಡಬಾರ್ದು ಅಂತೇಳಿ. ಅಲಂಕಾರ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಆಯಿತಾ. ಏನಪ್ಪ ಅಂದರೆ ವರಮಹಾಲಕ್ಷ್ಮಿ, ಲಕ್ಷ್ಮಿ ಒಬ್ಬಳು ಹೆಣ್ಮಗಳಾಗಿರೋದ್ರಿಂದ ಕಾಲಕ್ಕೆ ಬಂದಂತೆ ನಾವು ಹೆಣ್ಮಕ್ಳು ಏನಪ್ಪ ಅಂದರೆ ನಾವು ಯಾವಾಗ ಅಲಂಕಾರ ಮಾಡ್ಕೊಂಡಿರ್ತೀವಲ್ಲ ಅವಾಗೇ ನಮಗೆ ತೃಪ್ತಿ ಆಗೋದಾಯ್ತಾ. ನೀವು ನೋಡ್ತಿರ್ಬೋದು, ನಾವಾದರೂ ಯಾವುದೇ ರೀತಿ ಫಂಕ್ಷನ್ಗೆ ರೆಡಿಯಾಗಿ ಹೋದಾಗ ನಮಗೆ ಎಷ್ಟು ತೃಪ್ತಿ ಆಗುತ್ತೆ ನೋಡಿ. ನಾವು ಎಷ್ಟು ಖುಷಿಯಾಗಿರ್ತೀವಿ ಸೀರೆ ಹಾಕ್ಕೊಂಡಾಗ, ಮೈಯಲ್ಲಿ ಒಡವೆ ಹಾಕ್ಕೊಂಡಾಗ ನಾವು ಎಷ್ಟು ತೃಪ್ತಿಯಾಗಿರ್ತೀವಲ್ವ. ಅದೇ ಕೂಡ ನನಗೂ ಅದೇ ಒಂದು ಅದಿದು ಏನಪ್ಪ ಅಂದರೆ ನಾವು ಅಲಂಕಾರ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಖುಷಿ ಆಗುತ್ತೆ ಅಂದ್ಬಿಟ್ಟು ದೇವಿನ ಅಲಂಕಾರ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ.
ಯಾಕಂದರೆ ಯಾವತ್ತಿದ್ರೂ ನಮ್ಮ ಹೆಣ್ಮಕ್ಳಿಗೆ ಅಲಂಕಾರನೇ ಒಂದು ಭೂಷಣ ಅಂತಾರಲ್ಲ, ಅದೇ ರೀತಿ ಏನೇ ಹಚ್ಚಿ ಮೂರ್ತಿಗೂ ಕೂಡ ನೀವು ಅಲಂಕಾರ ಮಾಡಿ ಪರವಾಗಿಲ್ಲ, ಏನೂ ಆಗಲ್ಲ. ಆದರೆ ಏನಪ್ಪ ಅಂತಂದರೆ ಸಪ್ರೇಟ್ ತೊಗೊಳ್ಳಿ, ಎಲ್ಲನೂ ಕಾಜಲ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ದೇವ್ರಿಗೆ ಅಂತಲೇ ಒಂದು ಇಟ್ಕೊಂಬಿಡಿ ಆಯಿತಾ. ನಾವು ಯೂಸ್ ಮಾಡಿದ್ದನ್ನ ಯಾವುದು ಮಾಡೋಕ್ಕೆ ಹೋಗಬೇಡಿ. ನಾನು ಕೂಡ ಕಾಸ್ಟ್ಲಿದಾಗಿದ್ದರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ದೇವ್ರಿಗೆ ಮೂರ್ತಿಗೆ ಅಂತ ಹಚ್ಚಕ್ಕಂತಾನೆ ನಾನು ಒಂದು ಸಪ್ರೇಟಾಗಿ ಕಾಜಲು ಆ್ಯಂಡ್ ಲಿಪ್ಸ್ಟಿಕ್ನ ನಾನು ಸಪ್ರೇಟ್ ಇಟ್ಕೊಂಡು ಬಿಟ್ಟಿದ್ದೀನಿ. ನೋಡ್ತಿರ್ಬೋದು ನಾನು ಇಲ್ಲಿ ಈ ಥರ ಮೂರ್ತಿಗೆ ಐಲ್ಯಾಶು ಎಲ್ಲನೂ ಹಚ್ತಾ ಇದ್ದೀನಿ. ಎಷ್ಟು ಎದ್ದು ಬರುತ್ತೆ ಅಂತ ಹೇಳಿದ್ರೆ ಲಿಪ್ಸ್ಟಿಕ್ ಹಾಕೋದ್ರಿಂದ ಆಗಿರ್ಬೋದು, ಆ್ಯಂಡ್ ಐಲ್ಯಾಶು, ಕಾಜಲು, ಸ್ಟಿಕ್ಕರು, ಅರ್ಶಿನ ಎಲ್ಲ ಹಚ್ಚಿದ್ರೆ ನಿಜವಾಗ್ಲೂ ಒಂದು ದೇವಿನೇ ಕುಂತ್ಕೊಂಡಿದ್ದಾಳೇನೋ ಮನೇಲಿ ಬಂದು ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು. ನನಗೆ ತುಂಬ ಸಖತ್ ಇಷ್ಟ ಆಯಿತು. ನಾನೇ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತಲೂ ನಾನೇ ಫೀಲ್ ಆಗ್ತಾಯಿದ್ದೆ. ಇಲ್ಲ ನಿಜ ಏನಪ್ಪ ಅಂತಂದರೆ ನಾವು ಮಾಡಿರ್ತೀವಿ, ನಾವು ಮಾಡಿದಾಗ ನಾವು ಹೊಗಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅನಿಸಿತ್ತು ನನಗೆ. ನೋಡ್ತಿರ್ಬೋದು ನಾನು ಮಾಡಿದ್ದೀನಿ ಅನ್ನೋಕ್ಕಿಂತ ಮುಂಚೆ ದೇವಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಯಿತು. ನೋಡ್ತಿರ್ಬೋದು ಲಾಸ್ಟ್ ಫೈನಲ್ ಆಗಿ ಎಲ್ಲನೂ ಫಿಕ್ಸ್ ಮಾಡಾಯಿತು. ನೋಡ್ತಿರ್ಬೋದು ಸ್ಟಿಕ್ಕರು ಆ್ಯಂಡ್ ಎಲ್ಲನೂ ಹಾಕಿ ದೇವಿನ ನಾನು ಕುಂದ್ರಿಸಾಯಿತು ನೋಡಿ. ಏನಪ್ಪ ಅಂದರೆ ತಲೆ ಮೇಲೆ ಒಂದು ಹೂ ಇಟ್ಟು, ಬಿಂದಿ ಹಾಕಿ ಆ್ಯಂಡ್ ಕಿವಿಯಲ್ಲಿ ಓಲೆ ಹಾಕಿ ಎಲ್ಲನೂ ನೀಟಾಗಿ ಒಂದು ದೇವಿ ಏನು ಕುಂತ್ಕೊತಿದ್ದಾಳಲ್ವ ಆ ಥರ ಕುಂದ್ರಿಸೋಷ್ಟಿಗೆ ನನಗೆ ಟೈಮ್ ಬಂದುಬಿಟ್ಟು 1 ಹತ್ರನೇ ಆಗಿತ್ತು ನೋಡಿ. ಫೈನಲಾಗಿ ಲಾಸ್ಟ್ ಮೂಮೆಂಟಿಗೆ ಹೂವನ್ನು ನಾನು ಏನಂತಂದರೆ ನೀಟಾಗಿ ಇಟ್ಕೊತಾ ಇದ್ದೆ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಕೆಲಸ ಕಂಟಿನ್ಯೂ ಮಾಡೋದು. ನಾನು ಇಷ್ಟನ್ನು ಮಾತ್ರ ರಾತ್ರಿ ಮಾಡೋದು. ಇನ್ನೇನು ಹೂವು ಏರ್ಸೋದಾಗಿರ್ಬೋದು, ದೇವ್ರ ಪೂಜೆ ಮಾಡೋದಾಗಿರ್ಬೋದು ಎಲ್ಲನೂ ನಾನು ಬೆಳಗಿನ ಜಾವನೇ ಮಾಡೋದು ನೋಡಿ. ನಾನು ಹಣ್ಣನ್ನು ಇಟ್ಟಿರಲಿಲ್ಲ, ಜಸ್ಟ್ ನಾನು ನೋಡ್ತಾ ಇದ್ದೆ. ಅದನ್ನು ಕೂಡ ಬೆಳಗ್ಗೆನೇ ಎದ್ದೇ ಇಡೋದು. ನೋಡ್ತಿರ್ಬೋದು ಫೈನಲ್ಲಾಗಿ ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಎದ್ಬಿಟ್ಟಿದ್ವಿ. ಸ್ನಾನ ಅದು ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ವಿ. ಸನ್ನಿ ಇನ್ನೂ ಮಲ್ಕೊಂಡಿದ್ದ. ಆಲ್ರೆಡಿ ನಾನು ಅರ್ಧ ಪೂಜೆ ಎಲ್ಲ ನಂದು ಆಗೋಗಿತ್ತು. ಪೂಜೆ ಅನ್ನೋಕ್ಕಿಂತ ಮೊದಲು ಎಲ್ಲನೂ ನೀಟಾಗಿ ನಾನು ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಕೆಲಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೋಡಿ. ನಮ್ಮ ಹಸ್ಬೆಂಡ್ ಎದ್ಬಿಟ್ಟು ವಿಡಿಯೋನ ಹಚ್ಕೊಂಡ್ರು. ಏನಪ್ಪ ಅಂದರೆ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡು ವಿಡಿಯೋನ ನಾನು 1 ಡೇ ಬಿಟ್ಟು 1 ಡೇ ಆರ್ 2 ಡೇಸ್ಗೆ ಒಂದು ಸಲ ಹಾಕ್ತಾ ಇರ್ತೀನಿ. ವಾಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿಬಿಡಿ. ಎಲ್ಲನೂ ನೀಟಾಗಿ ನಾನು ಎತ್ತಿಟ್ಕೊತಾ ಇದ್ದೆ ನೋಡಿ. ನಾನು ಲಾಸ್ಟ್ ಲಾಗಲ್ಲಿ ಹೇಳ್ತಾ ಇದ್ದೆ ನಾನು ನೈವೇದ್ಯ ತಾಟ್ ತೊಗೊಂಡಿದ್ದೀನಿ, ಬಟ್ ತೋರ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು. ಇವಾಗೂ ಕೂಡ ನಂಗೆ ತೋರ್ಸೋಕ್ಕಾಗಿಲ್ಲ. ಅಲ್ಲೇನೋ ಸೈಡಿಗೆ ಕಳ್ಸದ ಪಕ್ಕ ಇಟ್ಟಿದ್ದೀನಲ್ವ ಅದನ್ನೇ. ಬಟ್ ಫ್ರೀ ಟೈಮಲ್ಲಿ ಒಂದಿನ ನಾನು ಕೈಯಲ್ಲಿ ಇಟ್ಕೊಂಡು ಡೀಟೇಲಾಗಿ ತೋರಿಸ್ತೀನಿ. ಬಟ್ ಇವಾಗ ಟೈಮ್ ಇಲ್ಲ ನನಗೆ, ಹಂಗಾಗಿ ತೋರಿಸಿಲ್ಲ. ಆ್ಯಂಡ್ ನೋಡ್ತಿರ್ಬೋದು ಎಲ್ಲನೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕಳಶಕ್ಕಾಗಿರ್ಬೋದು, ದೇವ್ರಿಗಾಗಿರ್ಬೋದು. ಬೆಳಗಿನ ಜಾವ ಒಂದು 6 ಗಂಟೆ ಆಗಿರ್ಬೋದು ಅನ್ಕೊತಿದ್ದೀನಿ. ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಎಲ್ಲನೂ ನಾನು ದೇವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಕಡೆ ಹೋಗ್ತೀನಿ. ಇನ್ನೇನಪ್ಪ ಅಂದರೆ ಈ ಲಾಗಲ್ಲಿ ಯಾವುದೇ ರೀತಿ ಅಡುಗೆ ಮಾಡೋದನ್ನ ನಾನು ತೋರಿಸಿಲ್ಲ. ಫುಲ್ ದೇವಿ ಅಲಂಕಾರ ಆಗಿರ್ಬೋದು, ನಾನು ಯಾವ ಥರ ಅಲಂಕಾರ ಮಾಡ್ತೀನಿ ಏನು ಅನ್ನೋದು ಮಾತ್ರ ನಾನು ತೋರಿಸಿರೋದು. ಯಾವುದೇ ರೀತಿ ನಾನು ಏನಪ್ಪ ಅಂತಂದರೆ ಅಡುಗೆ ಮಾಡೋದು ತೋರಿಸಿಲ್ಲ. ತೋರಿಸ್ಬೇಕಾಗಿತ್ತು, ಗೊತ್ತಿಲ್ಲ, ಟೈಮ್ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಫುಲ್ ಅರ್ಜೆಂಟ್ ಆಯಿತು. ನನ್ನ ಟಾರ್ಗೆಟು 8:30 ಅನ್ನೋಟಿಗೆ ಪೂಜೆ ಮುಗಿಸ್ಬೇಕು, ತುಂಬ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು. ಅಂದ್ರೂ 9 ಗಂಟೆ ಎಲ್ಲ ಆಗೋಯ್ತು ಎಲ್ಲ ಪೂಜೆ ಮುಗಿಸಿ. ಅದರಲ್ಲೂ ಗೊತ್ತಲ್ವಾ ಸೆಂಟ್ರಲ್ಲಿ ನಮ್ಮದು ಸನ್ನಿಧಿದ್ದೇ ಇರುತ್ತೆ. ಹಾಗಾಗಿ ಯಾವುದೋ ರೀತಿ ಕ್ಲಿಯರಾಗಿ ವಿಡಿಯೋನ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಫೈನಲಾಗಿ ನನಗೆ ಖುಷಿ ಇದೆ, ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಜಾಸ್ತಿ ಡೀಟೈಲಾಗಿ ವಿಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು. ಇನ್ನು ಈ ಕಡೆ ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲನೂ ನೀಟಾಗಿ ಮಾಡ್ಕೊತಿದ್ದೀನಿ. ನೀಟ್ ಅಂತ ಯಾಕಂದರೆ ನನಗೆ ನಾರ್ಮಲ್ ಡೇಯಲ್ಲೇ ನಾನು ತುಂಬ ನೀಟನ್ನು ಇನ್ನು ಪೂಜೆ ಬಂದುಬಿಟ್ರೆ ಕೇಳ್ತೀರಾ. ಇನ್ನು ವಿಡಿಯೋ ನಾನು ಇಷ್ಟೆಲ್ಲ ಡೀಟೇಲಿಂಗ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹಸ್ಬೆಂಡೇ ರೀಸನ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್
ಎಲ್ಲ ಕೆಲಸ ಎಲ್ಲ ಮುಗೀತು ನೋಡಿ. ಇನ್ನು ಬಿಟ್ಟು ಹಾರ ಆಗಿರ್ಬೋದು, ದೇವಿಗೆ ನೋಡ್ತಿರ್ಬೋದು, ದೇವಿಗೆ ಹಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು, ಆ ಕಡೆ ಈ ಕಡೆ ದೀಪಕ್ಕೆ ಎಣ್ಣೆ ಹಚ್ಬಿಟ್ಟು ಎಲ್ಲ ದೇವರಿಗೆ ಉಡಿ ತುಂಬೋದು ಆಗಿರ್ಬೋದು, ಒಂದು ಬ್ಲೌಸ್ ಇಟ್ಟು, ಬಳೆ ಇಟ್ಟು, ಮತ್ತು ಹಣ್ಣು ಕಾಯಿ ಎಲ್ಲ ಇಟ್ಟುಬಿಟ್ಟು ದೇವರಿಗೆ ವರಮಹಾಲಕ್ಷ್ಮಿಗೆ ಉಡಿ ತುಂಬ ಅಂಥದ್ದಾಗಿರ್ಬೋದು ಎಲ್ಲನೂ ನಾನು ಮುಗಿಸ್ಕೊಂಡು ಬಿಟ್ಟಿದ್ದೆ. ಇವಾಗ ಹೂನ ಏರಿಸ್ತಾ ಇದ್ದೀನಿ ದೇವಿಗೆ. ಇನ್ನೇನು ಪ್ರಸಾದ ಮಾಡಿದ ತಕ್ಷಣವೇ ದೀಪ ಹಚ್ಚಿ ನೈವೇದ್ಯ ಇಡೋದೊಂದೇ ಬಾಕಿ ಇತ್ತು ನೋಡಿ. ಇನ್ನೇನು ಅಡುಗೆ ಕಡೆ ಕೆಲಸ ಮುಂದುವರಿಸ್ಬೇಕಾಗಿತ್ತು. ದೇವ್ರನ್ನೆಲ್ಲ ಮೊದಲು ಎಲ್ಲ ಮುಗಿಸ್ಕೊತಾ ಇದ್ದೆ, ಡೆಕೋರೇಷನ್ ಎಲ್ಲ ಮೊದಲು ಮುಗಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಫೈನಲಾಗಿ ಎಲ್ಲ ಅಲಂಕಾರ ಮುಗೀತು ನೋಡಿ. ಇನ್ನು ರಂಗೋಲಿ ಹಾಕ್ಬೇಕಲ್ವ, ಹಂಗೆ ನಮ್ಮ ಹಸ್ಬೆಂಡ್ ಕೂಡ ಎಲ್ಲ ಏನಪ್ಪ ಅಂದರೆ ನನಗೆ ಬಾರ್ಗೆ ತೊಗೊಂಡು ಕಸ ಬಳಿಯೋದು ಅಷ್ಟೊಂದು ಸರಿ ಅನಿಸಲ್ಲ ಈ ಟೈಮಲ್ಲಿ ದೇವ್ರ ಪೂಜೆ ಮಾಡಿದಾಗ. ಹಾಗಾಗಿ ಈ ಥರ ಬಟ್ಟೆಲಿಂದನೇ ಮನೆ ತುಂಬ ಏನು ಕಸ ಬಿದ್ದಿರುತ್ತಲ್ವ ಅದನ್ನು ತೆಗೆದುಬಿಡ್ತೀವಿ ನಾವು. ಅದನ್ನು ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ರಂಗೋಲಿ ಹಾಕ್ಬೇಕಾಗಿತ್ತಲ್ವ, ನಾನು ಕಲರ್ಸ್ ಎಲ್ಲ ನೋಡ್ಕೊತಾ ಇದ್ದೆ, ಹಾಗಾಗಿ ಎಲ್ಲನೂ ಅವರೇ ಮಾಡಿಕೊಡ್ತಾಯಿದ್ರು. ತುಂಬಾ ಹೆಲ್ಪ್ ಮಾಡಿದ್ದಾರೆ, ವಿಡಿಯೋ ಹಿಡ್ದಿದ್ದಾರೆ. ಅವರು ಇರಲಿಲ್ಲ ಅಂದರೆ ಏನು ಕೆಲಸ ಆಗ್ತಾ ಇರಲಿಲ್ಲ ಬಿಡಿ, ಅದು ಬೇರೆ ಮಾತು. ಆ್ಯಂಡ್ ಸಿಂಪಲ್ ಆದರೂ ಪರವಾಗಿಲ್ಲ, ಒಂದು ರಂಗೋಲಿನ ಹಾಕೋಣ ಅಂದ್ಬಿಟ್ಟು ದೇವ್ರ ಮುಂದೆ ಹಾಕ್ತಾಯಿದ್ದೀನಿ ನೋಡಿ. ಏನಪ್ಪ ಅಂತಂದರೆ ನನಗೆ ಈ ಥರ ರಂಗೋಲಿ ಹಾಕೋದ್ರಿಂದ ಹಿಡಿದು ದೇವಿನ ಕೂಡ್ಸೋದ್ರಿಂದ ಹಿಡಿದು ಎಲ್ಲನೂ ನಾನೇ ಮಾಡಬೇಕಂದ್ರೆ ನನಗೆ ಒಂಥರ ತೃಪ್ತಿ. ಯಾರ ಕೈಲಿಂದನೂ ಮಾಡ್ಸೋಕೆ ಇಷ್ಟ ಆಗೋಲ್ಲ, ಏನಿಲ್ಲ. ನಮ್ಮ ಹಸ್ಬೆಂಡ್ ಎಷ್ಟು ಸಲ ಬೈಸ್ಕೊತಾರೆ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ. ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂದ್ಬಿಟ್ಟು ಅಂದ್ರೂ ಏನಪ್ಪ ಅಂದರೆ ಈ ಥರ ಪೂಜೆ ಮಾಡುವಾಗ ಒಬ್ಬರು ವೈಲೆಂಟ್ ಆದರೆ ಒಬ್ಬರು ಸೈಲೆಂಟ್ ಆಗಿರ್ಬೇಕಂತಾರಲ್ವ, ಅವಾಗ ತಾನೇ ಶಾಂತಿಯಿಂದ ಪೂಜೆ ಆದರೆ ಮಾತ್ರ ಪೂಜೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂದ್ಬಿಟ್ಟು ಅವ್ರು ಸೈಲೆಂಟ್ ಆಗಿರ್ತಾರೆ. ಹಂಗಾಗಿ ಏನೂ ಆಗಲ್ಲ. ಬಟ್ ಕಲರಿಂಗು ಅದು ಎಲ್ಲ ಮಾಡಿದ ಮೇಲೆ ದೇವ್ರು ನೋಡಬೇಕು ಅಲ್ಟಿಮೇಟು. ಒಂದೊಂದು ಸಲ ನನಗೆ ಅನಿಸುತ್ತೆ ಇಷ್ಟೆಲ್ಲ ನಾನೇ ಹೇಗಪ್ಪ ಮಾಡಿಬಿಟ್ಟೆ ಅಂದ್ಬಿಟ್ಟು. ಆ ಟೈಮಲ್ಲಿ ದೇವ್ರು ಶಕ್ತಿ ಕೊಡ್ತಾರೆ ಅಂತ ಅಂದ್ಕೊತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ದೇವಿ ಇವಾಗಂತಂದರೆ. ಒಂಥರ ಚೆನ್ನಾಗಿ ಇಲ್ಲೇನು ಯಾವುದಾದ್ರೂ ದೇವಸ್ಥಾನದಲ್ಲಿ ದೇವಿ ಕುಂತ್ಕೊಂಡಿರ್ತಾಳಲ್ವ, ಏನಪ್ಪ ಅಂದರೆ ಮಾಲೆ ಹಾಕ್ಕೊಂಡು ಆ ಥರನೇ ಕಾಣಿಸ್ತಾ ಇದ್ಲು ನನ್ನ ಕಣ್ಣಿಗೆ. ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ ನನ್ನ ಪೂಜೆ ಯಾವ ಥರ ಆಗಿತ್ತು ಅಂದ್ಬಿಟ್ಟು. ಫೈನಲಾಗಿ ರಂಗೋಲಿ ಹಾಕೋದನ್ನು ಮುಗ್ದೋಯ್ತು, ಇನ್ನು ಸ್ವಲ್ಪ ಇದೆ. ಆ್ಯಂಡ್ ಫೈನಲ್ ಲುಕ್ ನೋಡಿ. ಆ್ಯಂಡ್ ನಮ್ಮ ದೇವಿ ಅಲಂಕಾರ ಆಗಿರ್ಬೋದು ಆ್ಯಂಡ್ ರಂಗೋಲಿ ಹಾಕಿರ್ಬೋದು ಆಲ್ರೆಡಿ ನಾನು ನೈವೇದ್ಯ ಮಾಡಿ ಆ್ಯಂಡ್ ನೈವೇದ್ಯ ಇಟ್ಟು ಮಂಗಳಾರತಿ ಎಲ್ಲ ಮಾಡಿ ನಾನು ಫೈನಲಾಗಿ ವಿಡಿಯೋ ತೋರಿಸ್ತಾ ಇರೋದು. ಆ್ಯಂಡ್ ಮಂಗಳಾರತಿ ಟೈಮಲ್ಲೂ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಸನಿ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಮಾಡೋಷ್ಟಿಗೆ ಫುಲ್ ಅಡುಗೆ ಅದೆಲ್ಲ ಮಾಡಿ ಸುಸ್ತಾಗ್ಬಿಟ್ಟಿದ್ನಲ್ವ. ಆ ಟೈಮಲ್ಲಿ ಸುಮ್ಮನೆ ನೆಮ್ಮದಿಲಿಂದ ಮಂಗಳಾರತಿನ ಮಾಡೋಣ ಅಂದ್ಬಿಟ್ಟು ನಾನು ಯಾವುದೇ ರೀತಿ ವಿಡಿಯೋ ತಂಟೆಗೆ ಹೋಗಲಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ನಾನು ವಿಡಿಯೋನ ಮಾಡಿಕೊಂಡೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.